ಹಾಯ್ ಎವ್ರಿವನ್, ಈಗ ನಾವು ಎಡಿಷನ್ ಫಾಸ್ಟ್ ಮೆಥಡನ್ನು ನೋಡೋಣ. ಸೊ ಯಾವುದೇ ಎರಡು ಲಾರ್ಜ್ ನಂಬರ್ಗಳನ್ನು ಕೊಟ್ಟಾಗ ಅವುಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ನಾವು ಎಡಿಷನ್ ಮಾಡ್ಬೋದು ಅನ್ನೋದನ್ನು ಈಗ ನೋಡೋಣ. ಸೊ ಇಲ್ಲಿ ಒಂದೇ ಲೈನ್ನಲ್ಲಿ ಸಿಂಗಲ್ ಲೈನ್ನಲ್ಲಿ ಹಿಂಗೆ ಲಾಂಗ್ ಆಗಿ ನಾವು ಎಡಿಷನ್ ಮಾಡೋಣ. ಒಂದ್ರ ಕೆಳಗಡೆ ಒಂದು ಬರೆಯೋ ಬದಲು ಯಾವ ರೀತಿ ನಾವು ಒಂದೇ ಲೈನಲ್ಲಿ ಎಡಿಷನ್ ಮಾಡ್ಬೋದು ಅಂತ ಈಗ ನಾವು ನೋಡೋಣ. ಸೊ ಇಲ್ಲಿ ಯೂನಿಟ್ ಡಿಜಿಟ್ ಲಾಸ್ಟ್ ಡಿಜಿಟ್ ಏನಿದೆ ಅಲ್ಲಿಂದ ಮಾಡೋಣ. 8 7 15. ಸೊ 5 ಬರ್ತೀವಿ, ಒಂದು ಕ್ಯಾರಿ ಕೊಟ್ಟಿವಿ. ನೆಕ್ಸ್ಟ್ 6 8 14 14 ಇದೊಂದು ಕ್ಯಾರಿ ಸೇರಿಸಿದ್ರೆ 15 ಆಗುತ್ತೆ. ನೆಕ್ಸ್ಟ್ ಒಂದು ಕ್ಯಾರಿ ನೆಕ್ಸ್ಟ್ ಅಥವಾ ಒಂದು ಪಾಯಿಂಟನ್ನು ಮುಂದ್ಗಡೆ ಕೊಡಬೇಕು. ನೆಕ್ಸ್ಟ್ ಇದೇನಾಗುತ್ತೆ 5 7 12 ಇದೊಂದು 13 ಆಯಿತು. ನೆಕ್ಸ್ಟ್ 8 7 10 ಇದೊಂದು 11 ಆಯಿತು. ನೆಕ್ಸ್ಟ್ 3 3 6 1 7. ನೆಕ್ಸ್ಟ್ 5 4 9. ಈ ರೀತಿ ನಾವು ಒಂದೇ ಲೈನಲ್ಲಿ ಎಡಿಷನ್ನ ಮಾಡ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಟ್ರಿಕ್ ಯಾವ ರೀತಿ ಮಾಡ್ಬೋದು ಅಂತ ಈಗ ನೋಡೋಣ. ಸೊ ಇಲ್ಲಿ 5 ಲಕ್ಷ ಪ್ಲಸ್ 4 ಲಕ್ಷ ಮೇಲ್ಗಡೆ ಇದೆಯಲ್ಲ. ಸೊ ಇಲ್ಲಿ 5 ಪ್ಲಸ್ 4 ಎಷ್ಟಾಯಿತು? 9 ಲಕ್ಷ ಆಯಿತು. ನೆಕ್ಸ್ಟ್ 38,000 ಇದೆ, ಇಲ್ಲಿ 32,000 ಇದೆ. 38 ಪ್ಲಸ್ 32 ಎಷ್ಟಾಯಿತು? 70,000 ಆಯಿತು. ನೆಕ್ಸ್ಟ್ ಇಲ್ಲಿ 700 ಇದೆ, ಇಲ್ಲಿ 500 ಇದೆ. ಸೊ ಇಲ್ಲಿದು 1,200 ಆಗುತ್ತೆ. ಸೊ ಇಲ್ಲಿ 1,000ನ ಇದರಲ್ಲಿ 1,000ನ ತೆಗೊಂಡ್ರೆ ಇಲ್ಲಿ 71,000 ಪ್ಲಸ್ 1 ಏನಾಗುತ್ತೆ? 71,000 ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಏನು ಉಳಿತು? 200 ಉಳಿತು. ನೆಕ್ಸ್ಟ್ 200. ನೆಕ್ಸ್ಟ್ ಇಲ್ಲಿ 68 ಉಳಿತು, ಇಲ್ಲಿ 87 ಉಳಿತು. 68 ಪ್ಲಸ್ 87 ಮಾಡಿದಾಗ ಎಷ್ಟು ಬರುತ್ತೆ? 140. ಇಲ್ಲಿ 60 ಪ್ಲಸ್ 80 ಮಾಡಿದಾಗ 140 ಆಗುತ್ತೆ. ನೆಕ್ಸ್ಟ್ 8 ಪ್ಲಸ್ 7 ಮಾಡಿದಾಗ 15 ಆಯಿತು. ಇದು 155 ಬಂತು. ಸೊ ಅಲ್ಲಿ 200 ಉಳಿದಿತ್ತಲ್ಲ, ಆ 200 ಪ್ಲಸ್ 155 ಮಾಡಿದ್ರೆ ಎಷ್ಟು ಬಂತು? 355 ಬಂತು. ಸೊ ಟೋಟಲ್ ಆಗಿ ನಮಗೆ ಲಾಸ್ಟ್ ಆನ್ಸರ್ ಏನು ಸಿಗುತ್ತೆ? 9,71,355 ಸಿಗುತ್ತೆ. ಸೊ ಮೇಲ್ಗಡೆ ಮಾಡಿದಾಗ ಕೂಡ ಆನ್ಸರ್ ಅಷ್ಟೇ ಬಂದಿದೆ, ಈ ರೀತಿ ಮಾಡಿದಾಗ ಕೂಡ ಆನ್ಸರ್ ಅಷ್ಟೇ ಬಂದಿದೆ. ಸೊ ಈ ರೀತಿಯಾಗಿ ನಾವು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಈಸಿಯಾಗಿ ಫಾಸ್ಟಾಗಿ ನಾವು ಎಡಿಷನನ್ನು ಮಾಡ್ಬೋದು.